ಶಾಸಕರ ಪತ್ನಿಗೆ ಅಶ್ಲೀಲ ಕಾಮೆಂಟ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲೇ ಇದ್ದಂತಹ ಕಾಮುಕ ನೋಡಿ ಜಿಟಿ ದೇವೇಗೌಡರ ಸೊಸೆಗೆ ಮೆಸೇಜ್ ಹಾಕಿದವ ಈಗ ಸಿಕ್ಕಿಬಿದ್ದಿದ್ದಾರೆ. ಅಶ್ಲೀಲ ಕಾಮೆಂಟ್ ಹಾಕಿ ಕಣ್ಣೀರು ಹಾಕಿಸಿದ್ದ ಕಿರಾತಕ ಅಶ್ಲೀಲ ಕಾಮೆಂಟ್ ಹಾಕಿದಂತಹ ವ್ಯಕ್ತಿ ಶಾಸಕರ ಪತ್ನಿಗೆ ಅಶ್ಲೀಲ ಕಾಮೆಂಟ್ ಹಾಕಿದಂತಹ ವಿಚಾರ ಜಿಟಿ ದೇವೇಗೌಡರ ಸೊಸೆಗೆ ಮೆಸೇಜ್ ಹಾಕಿದವ ಈಗ ಸಿಕ್ಕಿಬಿದ್ದಿದ್ದಾರೆ. ಅಶ್ಲೀಲ ಕಾಮೆಂಟ್ ಹಾಕಿ ಕಣ್ಣೀರು ಹಾಕಿಸಿದಂತಹ ಕಿರಾತಕ ಅಶ್ಲೀಲ ಕಾಮೆಂಟ್ ಮಾಡಿದವನನ್ನ ಈಗ ಖಾಕಿ ಪಡೆ ಪತ್ತೆ ಹಚ್ಚಿದೆ. ವರ್ಷಾ ಗೌಡಗೆ ಕಣ್ಣೀರು ಹಾಕಿಸಿದ್ದೆ ಜಿಟಿಡಿ ಅಳಿಯ. ನೋಡಿ ಮನೆಯಲ್ಲೇ ಇರುವಂತದ್ದು ಜಿಟಿಡಿ ಅಳಿಯ ವಿಶ್ವೇಶ್ವರಯ್ಯನಿಂದ ಅಶ್ಲೀಲ ಕಾಮೆಂಟ್ ಅನ್ನ ಹಾಕಲಾಗಿದೆ. ಮೈಸೂರಿನ ಸೂಟೋಸ್ ಪ್ರೀ ಸ್ಕೂಲ್ ನಲ್ಲಿ ಇರುವಂತದ್ದವರು ಜಿಟಿ ದೇವೇಗೌಡರ ಮೊದಲ ಅಳಿಯ ವಿಶ್ವೇಶ್ವರಯ್ಯ. ಎಂಎಲ್ಎ ಹರೀಶ್ ಗೌಡ ಭಾವನಿಂದಲೇ ಈ ರೀತಿ ಅಶ್ಲೀಲ ಕಾಮೆಂಟ್ ಮಾಡಲಾಗಿದೆ. ಅಶ್ಲೀಲ ಕಾಮೆಂಟ್ಗೆ ನೊಂದು ವರ್ಷ ಇಲ್ಲಿ ದೂರನ್ನ ನೀಡಿದ್ರು. ದೂರು ಆಧರಿಸಿ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ರು, ತನಿಖೆಯನ್ನ ಮಾಡ್ತಾ ಇದ್ರು. ಈಗ ಸಿಕ್ಕು ಬಿದ್ದಿರುವಂತದ್ದು ತನಿಖೆಯ ವೇಳೆ ವಿಶ್ವೇಶ್ವರಯ್ಯ ಆರೋಪಿ ಎಂಬುದು ಈಗ ಬೆಳಕಿಗೆ ಬಂದಿದೆ. ಆರೋಪಿ ವಿಶ್ವೇಶ್ವರಯ್ಯ ನಾಪತ್ತೆಯಾಗಿದ್ದು ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮನೆಯಲ್ಲೇ ಇಂಥ ದೊಡ್ಡ ಕಾಮುಕ ಇದ್ರೆ ಹೇಗಪ್ಪ? ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಶಾಸಕರ ಪತ್ನಿಗೆ ಅಶ್ಲೀಲ ಕಾಮೆಂಟ್ ಮಾಡಿದಂತಹ ವಿಚಾರ ನೋಡಿ, ಮನೆಯಲ್ಲೇ ದೊಡ್ಡ ಕಾಮುಕ ಇರುವಂಥದ್ದು. ಜಿಟಿ ದೇವೇಗೌಡರ ಸೊಸೆಗೆ ಮೆಸೇಜ್ ಹಾಕ್ತವನು ಬೇರೆ ಯಾರು ಅಲ್ಲ, ಜಿಟಿ ದೇವೇಗೌಡರ ಮೊದಲ ಅಳಿಯ. ಅಶ್ಲೀಲ ಕಾಮೆಂಟ್ ಹಾಕಿ ಕಣ್ಣೀರು ಹಾಕಿಸಿದಂತಹ ಕಿರಾತಕ ಅಶ್ಲೀಲ ಕಾಮೆಂಟ್ ಮಾಡಿದವನನ್ನ ಈಗ ಖಾಕಿ ಪಡೆ ಪತ್ತೆ ಹಚ್ಚಿದೆ. ಅದು ಬೇರೆ ಯಾರು ಅಲ್ಲ ನೋಡಿ, ವರ್ಷಾ ಗೌಡಗೆ ಮೆಸೇಜ್ ಹಾಕಿದಂತಹ ವ್ಯಕ್ತಿ ಜಿಟಿಡಿ ಅಳಿಯ, ಮೊದಲ ಅಳಿಯ. ಜಿಟಿಡಿ ಅಳಿಯ ವಿಶ್ವೇಶ್ವರಯ್ಯನಿಂದಲೇ ಅಶ್ಲೀಲ ಕಾಮೆಂಟ್ ಮಾಡಲಾಗಿದೆ. ಇದನ್ನ ಖಾಕಿ ಪಡೆ ಈಗ ಪತ್ತೆ ಹಚ್ಚಿದೆ. ಮೈಸೂರಿನ ಜೂಟೋಸ್ ಪ್ರೀ ಸ್ಕೂಲ್ ಮಾಲೀಕರಾಗಿರುವಂಥದ್ದು ಅಳಿಯ ಜಿಟಿ ದೇವೇಗೌಡರ ಮೊದಲ ಅಳಿಯ ವಿಶ್ವೇಶ್ವರಯ್ಯ. ಇವರು ನೋಡಿ ಈಗ ಅಂದರೆ ಅವ್ರ ಅಕ್ಕ ತಂಗಿರು ಬೇರೆ ಇವರು ಬೇರೆನಾ ಅಂತ ಹೆಂಗೆ ಮನಸ್ಸು ಬರುತ್ತೆ ಈ ರೀತಿ ಕಾಮೆಂಟನ್ನು ಹಾಕಲಿಕ್ಕೆ? ಅದು ಒಂದೇ ಮನೆಯಲ್ಲಿರುವಂಥದ್ದು. ಅದು ಯಾವ ರೀತಿ ಈ ಥರ ಕಾಮೆಂಟ್ ಮಾಡ್ತಾರೋ ಏನೋ, ನಿಜಕ್ಕೂ ಕೂಡ ಬೇಸರದ ಸಂಗತಿ. ಬೇರೆ ಯಾರೋ ಮೂರನೇ ವ್ಯಕ್ತಿ ಅಂದರೆ ಬಿಡಿ ಅಂತ ಅನ್ನೋಣ, ಮನೆಯ ವ್ಯಕ್ತಿಯೇ, ಮನೆ ಅಳಿಯನೇ ಈ ರೀತಿ ಮಾಡಿಬಿಟ್ರೆ ಹೇಗಪ್ಪ? ಇದು ಎಲ್ಲೋ ಒಂದು ಕಡೆ ಬೇಸರದ ಸಂಗತಿ ನೋಡಿ. ಈಗ ಆರೋಪಿ ವಿಶ್ವೇಶ್ವರಯ್ಯ ನಾಪತ್ತೆ ಆಗಿರುವಂಥದ್ದು. ಈಗ ತನಿಖಾ ಸಿಬ್ಬಂದಿ ಹುಡುಕಾಡ್ತಿದ್ದಾರೆ. ಮನೆಯಲ್ಲೇ ಇದ್ದಂತಹ ಕಾಮುಕ ಜಿಟಿ ದೇವೇಗೌಡರ ಪುತ್ರ ಹರೀಶ್ ಗೌಡರ ಹೆಂಡತಿ ವರ್ಷಾ ಗೌಡ ಇವರು ಇತ್ತೀಚೆಗೆ ದೂರನ್ನ ದಾಖಲಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ, ಅಶ್ಲೀಲ ಕಾಮೆಂಟ್ಸ್ ಬರುತ್ತೆ ಅಂತ ಹೇಳಿ ಆಕೆ ದೂರನ್ನ ನೀಡಿದ್ರು. ಭಾವನಿಂದಲೇ ಇಂತಹ ಕೃತ್ಯಕ್ಕೆ ಹರೀಶ್ ಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ಪರ್ಧಾತ್ಮಕ ಆರೋಗ್ಯಕರ ಕಾಮೆಂಟ್ ಅನ್ನ ಹಾಕಿ ತಪ್ಪಲ್ಲ, ಆದ್ರೆ ಅಶ್ಲೀಲ ಕಾಮೆಂಟ್ ಬೇಕಿತ್ತ? ಒಬ್ಬರನ್ನ ತೇಜೋವಧೆ ಮಾಡೋದು ತಪ್ಪು. ಇಲ್ಲಿ ಯಾರನ್ನೋ ನಿಂದಿಸಲು ಜಾಲತಾಣವನ್ನ ಬಳಕೆ ಮಾಡೋದು ಇಲ್ಲಿ ಸರಿಯಲ್ಲ. ಜಾಲತಾಣದಲ್ಲಿ ಯಾರು ಕೆಟ್ಟ ಕಾಮೆಂಟ್ ಅನ್ನ ಹಾಕಬೇಡಿ. ಈ ರೀತಿಯಲ್ಲಿ ಈಗ ಕುಟುಂಬಸ್ಥರ ವಿರುದ್ಧವಾಗಿ ಶಾಸಕ ಹರೀಶ್ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಅದಕ್ಕೆ ಹೆಲ್ದಿ ಆರ್ಗ್ಯುಮೆಂಟ್ಸ್ ಇರಲಿ, ಕಾಮೆಂಟ್ ಹಾಕಬೇಕಾದ್ರೆ ಬ್ಯಾಡ್ ಕಾಮೆಂಟ್ಸ್ ಬೇಡ ಅನ್ನುವಂಥದ್ದು ತಂದೆ ಜಿಟಿಡಿ ಹಾಗೂ ಹರೀಶ್ ಗೌಡ ಈ ಬಗ್ಗೆ ಹೇಳಿರುವಂಥದ್ದು. ಹೀಗಾಗಿ ಕೆಲ ವರ್ಷಗಳಿಂದ ಅವ್ರ ಮಧ್ಯೆ ಒಂದು ವೈಮನಸ್ಸಿದೆ. ಕುಟುಂಬದ ನಡುವಿನ ಬಿರುಕಿನಿಂದ ಕೆಟ್ಟ ಕಾಮೆಂಟ್ ಮಾಡಿರುವಂತಹ ಶಂಕೆ ಇದೆ. ಇಲ್ಲಿ ಏನೇ ಮನೆ ಜಗಳ ಇರಬಹುದು, ಅದನ್ನ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಾಮೆಂಟ್ಸ್ ಮೂಲಕವಾಗಿ ತೋರಿಸೋದಲ್ಲ. ಭಾವನಿಂದಲೇ ಇಂತಹ ಕೃತ್ಯಕ್ಕೆ ಈಗ ಹರೀಶ್ ಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ಪರ್ಧಾತ್ಮಕ ಆರೋಗ್ಯಕರ ಕಾಮೆಂಟ್ ಅನ್ನ ಹಾಕಿ ಅದು ತಪ್ಪಲ್ಲ, ಆದ್ರೆ ಒಬ್ಬರನ್ನ ತೇಜೋವಧೆ ಮಾಡುವಂತಹ ಕಾಮೆಂಟ್ಗಳನ್ನ ಹಾಕೋದು ತಪ್ಪು, ಕೆಟ್ಟ ಕಾಮೆಂಟ್ಗಳನ್ನ ಹಾಕೋದು ತಪ್ಪು. ಯಾರನ್ನೂ ನಿಂದಿಸಲು ಇಲ್ಲಿ ಜಾಲತಾಣವನ್ನ ಬಳಕೆ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಸರಿಯಲ್ಲ. ಜಾಲತಾಣದಲ್ಲಿ ಈ ರೀತಿ ಮೆಸೇಜ್ ಹಾಕೋದು, ಕಾಮೆಂಟ್ ಹಾಕೋದು ಇದು ಸರಿಯಲ್ಲ, ಇದನ್ನ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಹರೀಶ್ ಗೌಡ ತಿಳಿಸಿರುವಂಥದ್ದು. ಕುಟುಂಬಸ್ಥರ ನಡೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಹರೀಶ್ ಗೌಡ. ತಂದೆ ಜಿಟಿಡಿ ಹಾಗೂ ಹರೀಶ್ ಗೌಡ ನಡುವೆ ಬಿರುಕು ಇದೆ. ಅದೇ ವಿಚಾರಕ್ಕೆ ಈ ರೀತಿ ಕಾಮೆಂಟ್ ಮಾಡಿರುವಂತಹ ಶಂಕೆ ಇರುವಂಥದ್ದು. ಹೀಗಾಗಿ ವರ್ಷಾಗೆ ಈ ರೀತಿ ಕಾಮೆಂಟ್ ಮಾಡಿದ್ದಾರೆ ಅನ್ನುವಂತಹ ಶಂಕೆ ಕೂಡ ಇದೆ. ಏನೇ ಜಗಳ ಇರಲಿ, ಏನೇ ಇರಲಿ, ಒಂದು ಹೆಣ್ಣು ಮಗಳಿಗೆ ಈ ರೀತಿ ಅಶ್ಲೀಲ ಕಾಮೆಂಟ್ ಹಾಕೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ.
ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಏನು GT ದೇವೇಗೌಡರ ಸೊಸೆ ವರ್ಷಾ ಗೌಡ ಅವರಿಗೆ ಬ್ಯಾಡ್ ಕಾಮೆಂಟ್ಸ್, ಅಶ್ಲೀಲ ಕಾಮೆಂಟ್ಸ್ ಅನ್ನು ಹಾಕಲಾಗಿತ್ತು. ಇದೇ ವಿಚಾರಕ್ಕೆ ದೂರನ್ನ ನೀಡಿದ್ರು. ನೋಡಿ, ಆ ದೂರಿನ ಒಂದು ಅನ್ವಯ ಈಗ ಪೊಲೀಸರು ತನಿಖೆ ನಡೆಸಿ ಕಿರಾತಕನನ್ನ ಹಿಡಿದಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, GTD ಅಳಿಯ ಅಂತ ಗೊತ್ತಾಗಿರುವಂಥದ್ದು. ಮನೆಯಲ್ಲೇ ಈ ರೀತಿ ಕಾಮುಕ ಇದ್ರೆ ಹೆಂಗೆ? ಅಂದರೆ ಮನೆಯ ಹೆಣ್ಮಕ್ಳಿಗೆ ಬೇರೆ ಯಾರೋ ಕಾಮೆಂಟ್ ಮಾಡಿದ್ರೆ ಒಂಥರ, ಮನೆಯ ಅಳಿಯನೇ ಈ ರೀತಿ ಮಾಡಿಬಿಟ್ರೆ ಹೇಗೆ? ಮನೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಪರವಾಗಿಲ್ಲ, ಅದನ್ನು ಹೊರಗಡೆ ತೋರಿಸ್ಕೋಬಾರ್ದು. ಆದರೆ ಈ ರೀತಿ ಒಂದು ಹೆಣ್ಣು ಮಗಳಿಗೆ ಅಶ್ಲೀಲ ಕಾಮೆಂಟ್ ಹಾಕಿದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗೂ ಲಕ್ಷ್ಮಿ, ಹುಣಸೂರು ಶಾಸಕ JD ಹರೀಶ್ ಗೌಡ ಪತ್ನಿ ವರ್ಷಾ ಹರೀಶ್ ಗೌಡರಿಗೆ ಏನು ಅಶ್ಲೀಲ ಕಮೆಂಟ್ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಅವರೇ ಖುದ್ದಾಗಿ ಕೂಡ ಕಮಿಷನರ್ ಆಫೀಸ್ಗೆ ತೆರಳಿ ದೂರನ್ನ ಕೂಡ ದಾಖಲಿಸಿದ್ರು. ದೂರು ದಾಖಲಿಸಿ ವಾರ ಕಳೆದ್ರು ಕೂಡ ಯಾವುದೇ ರೀತಿ ಏನು ತನಿಖೆ ನಡೆಸಿಲ್ಲ, ಯಾರನ್ನು ಕೂಡ ಯಾರ ಮೇಲೂ ಕೂಡ FIR ಹಾಕಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮತ್ತೊಂದು ಬಾರಿ ಆಕ್ರೋಶವನ್ನ ಹೊರ ಹಾಕಿದ್ರು. ಇದು ದೊಡ್ಡ ಮಟ್ಟದ ಸುದ್ದಿ ಕೂಡ ಆಗಿತ್ತು. ಇದೀಗ ಏನು ವರ್ಷಾ ಹರೀಶ್ ಗೌಡ್ರಿಗೆ ಕಮೆಂಟ್ ಅಶ್ಲೀಲವಾಗಿ ಕಮೆಂಟ್ ಹಾಕಿದಂತ ಆಸಾಮಿ ಯಾರು ಅನ್ನುವಂಥದ್ದನ್ನ ಸೈಬರ್ ಪೊಲೀಸರು ಪತ್ತೆಯನ್ನ ಮಾಡಿದ್ದಾರೆ. ಈ ಒಂದು ಪತ್ತೆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ಬಿನ್ ಮುದ್ದಯ್ಯ ಅನ್ನುವಂತಹ ವ್ಯಕ್ತಿ ವರ್ಷಾ ಅವರಿಗೆ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದ ಅನ್ನುವಂತಹದ್ದು, ಈತ ಬೆಂಗಳೂರು ಮೂಲದ ವಿಲ್ಸನ್ ಗಾರ್ಡನ್ ನಿವಾಸಿ ಕೂಡ ಅನ್ನುವಂಥದ್ದು ಈಗ ಪತ್ತೆ ಆಗಿದೆ. ಈಗ ಈ ಒಂದು ವಿಶ್ವೇಶ್ವರಯ್ಯ ಯಾರು ಅನ್ನುವಂತಹ ವಿಚಾರವೇ ಈ ಒಂದು ಪ್ರಕರಣದ ರೋಚಕ ತಿರುವಿಗೆ ಈಗ ಸಾಕ್ಷಿ ಆಗಿರ್ತಕ್ಕಂಥದ್ದು. ಅಂದ್ರೆ GT ದೇವೇಗೌಡರ ಹಿರಿಯ ಪುತ್ರಿ ಅಂತಾರೆ, ಅವರ ಪತಿ ಈ ಒಂದು ವಿಶ್ವೇಶ್ವರಯ್ಯ ಬಿನ್ ಮುದ್ದಯ್ಯ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಅಂದ್ರೆ ಸ್ವಂತಹ ಭಾವನೆಯಿಂದಲೇ ತನ್ನ ಪತ್ನಿಗೆ ಈ ರೀತಿಯ ಅಶ್ಲೀಲ ಕಮೆಂಟ್ ಹಾಕಿರುವಂತಹದ್ರ ವಿರುದ್ಧನೂ ಕೂಡ ಈಗ GD ಹರೀಶ್ ಗೌಡ್ರು ಕಾನೂನು ಸಮರಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಯಾರೋ ಬೇರೆಯವರು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಇತ್ತು. ಅಂದ್ರೆ ಐಡಿಯಾ ಮುಖೇನ ತನ್ನ ಸಂಬಂಧಿ ಅಂದ್ರೆ ತನ್ನ ಭಾವನೆ ಈ ರೀತಿಯ ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು JD ಹರೀಶ್ ಗೌಡ್ರಿಗೆ ಸಾಕಷ್ಟು ವಿಷಾದ ಅಂದ್ರೆ ನೋವನ್ನು ಕೂಡ ಸಿಗಿರ್ತಕ್ಕಂಥದ್ದು. ಯಾವುದೇ ಇನ್ನು ಮುಂದೆನೂ ಕೂಡ ಏನು ಯಾರೇ ಆದ್ರೂ ಕೂಡ ಕಾನೂನು ಹೋರಾಟ ಮುಂದುವರಿಯುತ್ತದೆ ಅನ್ನುವಂತ ವಿಚಾರಗಳನ್ನು ಕೂಡ ನಿನ್ನೆ ಮಾಧ್ಯಮಗಳೊಂದಿಗೆ ಹಂಚ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ನಿನ್ನೆ ಪೊಲೀಸರು ಕೂಡ ಅವರಿಗೆ ನೋಟಿಸ್ ಅನ್ನ ಕೂಡ ಸರ್ವ್ ಮಾಡಿರ್ತಕ್ಕಂಥದ್ದು. ಇನ್ನು 3 ದಿನದ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೂಡ ಸರ್ವ್ ಮಾಡಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಸದ್ಯ ಈಗ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಖುದ್ದು ಅವರೇ ನೋಟಿಸ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಏನು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ. ಸದ್ಯ ಈಗ ಅವರು ನಾಪತ್ತೆ ಆಗಿದ್ದಾರೆ, ಅಬ್ಸ್ಕ್ಯಾಂಡಿಂಗ್ ಅಲ್ಲಿ ಇದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದು ಕಡೆ 4 ಗೋಡೆಗಳ ಮಧ್ಯೆ ಇರ್ಬೇಕಾದಂತಹ ಈ ಒಂದು ವಿಚಾರ ಅಶ್ಲೀಲ ಕಮೆಂಟ್ ಮೂಲಕ ಬೀದಿಗೆ ಬಂದಂತಾಗಿರ್ತಕ್ಕಂಥದ್ದು. ಲಕ್ಷ್ಮಿ, ಧನ್ಯವಾದ ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.